ನೋಡಿ ಒಂದು ಬನಾನಾ ಕಟ್ ಮಾಡಿ ಹಾಕಿರೋಂಥದ್ದು. ಇದು ಏಲಕ್ಕಿ ಬನಾನಾ ಇಲ್ಲ ರೋಬಸ್ಟಾ? ನೇಂದ್ರ ಬಾಳೆಹಣ್ಣು. ಆ ಬಾಳೆಹಣ್ಣು ಹಾಕಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿರೋವಂಥದ್ದು. ನೋಡಿ ಇದು ಒಂದು 250 ಜನಕ್ಕೆ ಒಂದು ಟಿಫನ್ಗೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು ಒಂದು ಮದುವೆದಲ್ಲಿ. ಇದು ಆಲ್ಮೋಸ್ಟು ಇದು ತುಪ್ಪದಲ್ಲಿ ಚೆನ್ನಾಗಿ ಪೇಸ್ಟ್ ಥರ ಆಗಬೇಕು, ಫುಲ್ಲು ನೈಸು ಪೇಸ್ಟ್ ಆಗಬೇಕಂತ. ನೈಸ್ ಪೇಸ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊತಾರೆ. ನೋಡಿ ಈಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದಾರೆ, ಜಸ್ಟ್ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದಾರೆ. ಈಗ ಆಲ್ಮೋಸ್ಟ್ ಒಂದು 10 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದಾರೆ. ನೋಡಿ ಸಕ್ಕರೆ ಹಾಕ್ಕೊತಾ ಇದ್ದಾರೆ. ಈಗ ಸಕ್ಕರೆ ಹಾಕ್ಕೊಂಡಿದ್ದಾರೆ. ನೋಡಿ ಸಕ್ಕರೆ ಹಾಕೊಂಡ್ಮೇಲೆ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ. ಇದು ಇನ್ನೂ ಎಷ್ಟೊತ್ತಾಗುತ್ತೆ ಸರ್ ಇದು? ಇನ್ನೊಂದು 10 ನಿಮಿಷ. 10 ನಿಮಿಷ 15 ನಿಮಿಷ. ಹಾಂ, ಚೆನ್ನಾಗಿ ಇನ್ನೂ ಪೇಸ್ಟ್ ಆಗಬೇಕಲ್ಲ, ಸ್ವಲ್ಪ ಪೇಸ್ಟ್ ಆಗುತ್ತೆ. ಓಕೆ. ನೋಡಿ ಇದು ಆಲ್ಮೋಸ್ಟ್ ಇನ್ನೂ ಗಟ್ಟಿಯಾಗಿ ಪೇಸ್ಟ್ ಆಗೋವರೆಗೂ ಇದನ್ನು ಇದೇ ಥರ ಫ್ರೈ ಮಾಡ್ಕೊತಾರೆ. ನೋಡಿ ಇದನ್ನು ಬಿಡ್ದಿರ ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಬಿಟ್ಟರೆ ಇದು ತಳ ಅಂಟುತ್ತಂತ. ಇದು ತಳ ಅಂಟಬಾರ್ದು. ಜಸ್ಟು ಏನೇ ಒಂದು ಫಸ್ಟಿಂದ ಲಾಸ್ಟ್ವರೆಗೂ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಬಿಟ್ಟರೆ ಅಂತಂದರೆ ಕೆಳಗಡೆ ತಳ ಅಂಟುತ್ತೆ, ಮತ್ತು ನೀವು ಮಾಡ್ತಾ ಇರೋ ರೆಸಿಪಿ ಫುಲ್ಲು ಕೆಟ್ಟೋಗ್ಬೋದು. ನೋಡಿ ಹಲ್ವಾ ಅನ್ನೋದು ಆಗಿದೆ. ಈಗ ತುಪ್ಪ ಹಾಕ್ಕೊತಾ ಇದ್ದಾರೆ. ಲಾಸ್ಟಲ್ಲಿ ತುಪ್ಪ ಹಾಕ್ಬಿಟ್ಟು ಜಸ್ಟ್ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಇಳಿಸ್ಕೊಳೋ ಅಂಥದ್ದು ಇದನ್ನು. ನೋಡಿ ಬಾಳೆಹಣ್ಣು ಹಲ್ವಾ ರೆಡಿ. ಬಾಳೆಹಣ್ಣು ಹಲ್ವಾ ರೆಡಿಯಾಗಿದೆ. ಈಗ ಸರ್ವ್ ಮಾಡ್ಕೊತಾ ಇದ್ದಾರೆ. ನೋಡಿ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಈಗ ದ್ರಾಕ್ಷಿ ಹಾಕ್ಕೊತಾ ಇದ್ದಾರೆ. ದ್ರಾಕ್ಷಿ ಮತ್ತು ಗೋಡಂಬಿ. ಬಾಳೆಹಣ್ಣು ಹಲ್ವಾ ರೆಡಿ. ಸಕ್ಕತ್ತಾಗಿ ಮಾಡಿದ್ದಾರೆ. ಟೇಸ್ಟ್ ಅಂತೂ ಸೂಪರಾಗಿದೆ. ನೋಡಿ ಬಾಳೆಹಣ್ಣು ಹಲ್ವಾ ರೆಡಿ ಆಗಿದೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.